ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ಅಂಚೆ ಇಲಾಖೆ ಇತ್ತೀಚೆಗೆ 28,740 ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು. ಇದರ ಆಯ್ಕೆ ಪಟ್ಟಿಯನ್ನು ಇದೀಗ ಪ್ರಕಟಗೊಳಿಸಿದೆ. ಆಯ್ಕೆ ಪಟ್ಟಿ 1ರಲ್ಲಿ ಆಯ್ಕೆಯಾದಂತಹ ಎಲ್ಲ ಅಭ್ಯರ್ಥಿಗಳಿಗೆ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವತಿಯಿಂದ ಅಭಿನಂದನೆಗಳು. ಕರ್ನಾಟಕ ರಾಜ್ಯದಲ್ಲಿ 1000ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿಗೆ ಹಲವಾರು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದು, ಆಯ್ಕೆ ಪಟ್ಟಿ 1ರಲ್ಲಿ ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಗಳಲ್ಲಿ ಅಂಚೆ ಇಲಾಖೆಯ ವಿಭಾಗಗಳಲ್ಲಿ ಕಟಾಪ್ ಅಂಕೆಗಳ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ವಿವಿಧ ಜಿಲ್ಲೆಗಳಲ್ಲಿ ವಿವಿಧ ತೆರನಾದಂತಹ ನೇಮಕಾತಿಯ ಕಟಾಪ್ ಅಂಕಗಳನ್ನು ಹೊಂದಿದ್ದು, ಅನ್ರಿಸರ್ವ್ಡ್, OBC, EWS, SC, ST ಈ ಒಂದು ಕಟಾಪ್ ಅಂಕಗಳ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಮಾಹಿತಿಯನ್ನು ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದೆ. ಬೆಳಗಾವಿ 26 ಹುದ್ದೆಗಳ ಪೈಕಿ ಎಷ್ಟು ಕಟಾಪ್ ಅಂಕಗಳು ನಿಂತಿದ್ದಾವ ಅನ್ನುವಂತಹ ಮಾಹಿತಿಯನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ. ಈ ವಾರ BPM 99.36, ಈ ವಾರ ABPM 99.04, ಈ ವಾರ GDS 98.08, OBC ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ವರ್ಗಕ್ಕೆ BPM 98.72, ABPM 98.56, ಇನ್ನು SC BPM ವಿಭಾಗಕ್ಕೆ 98.88, ABPM 98.56, GDS 98.04, ಹಾಗೆಯೇ ST BBPM ಹುದ್ದೆಗಳಿಗೆ 98.24, GDS ಹುದ್ದೆಗೆ 98.24. ಬೆಳಗಾವಿ ಜಿಲ್ಲೆಗೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳಲ್ಲಿ ಕೊನೆಯದಾದಂತಹ ಕಟಾಪ್ ಪರ್ಸೆಂಟೇಜ್ ಇದಾಗಿದ್ದು, ಅಭ್ಯರ್ಥಿಗಳು ಈ ಒಂದು ಮಾಹಿತಿಗಳನ್ನು ಗಮನಿಸಬಹುದಾಗಿದೆ. ಹಾಗೆಯೇ ಬೆಂಗಳೂರು ಪೂರ್ವ ವಿಭಾಗದಲ್ಲಿ 28 ಹುದ್ದೆಗಳನ್ನು ಮೀಸಲಾಗಿ ಇಡಲಾಗಿದ್ದು, ಇಲ್ಲಿ BPM, ABPM ಮತ್ತು GDS ಹುದ್ದೆಗಳ ಕಟಾಪ್ ಅಂಕಗಳ ಮಾಹಿತಿ ಈ ರೀತಿಯಾಗಿ ಗುರುತಿಸಬಹುದಾಗಿದೆ. ಈ ವಾರ BPM 99.36, ABPM 98.04, GDS 98.72. OBC ವರ್ಗದವರಿಗೆ BPM 99.36, ABPM 98.04, GDS 97.92. EWS ವರ್ಗದವರಿಗೆ GDS ಹುದ್ದೆ 95.52, SC ವರ್ಗದವರಿಗೆ ABPM 97.12, GDS ಹುದ್ದೆ 97.28. ಇಷ್ಟು ಕಟಾಪ್ ಅಂಕಗಳು ಮೊದಲನೇ ಆಯ್ಕೆ ಪಟ್ಟಿಯಲ್ಲಿ ಪ್ರಕಟಗೊಂಡಿದೆ. ಇನ್ನು ಮೂರನೇದಾಗಿ ಬೆಂಗಳೂರು ದಕ್ಷಿಣ ವಿಭಾಗದಲ್ಲಿ ಹುದ್ದೆಗಳ ನೇಮಕಾತಿಗೆ BPM, ABPM ಮತ್ತು GDS ಹುದ್ದೆಗಳಿಗೆ ಈ ವಾರ ಅನ್ರಿಸರ್ವ್ಡ್ BPM ಹುದ್ದೆಗೆ 100% ಅಂದರೆ 625ಕ್ಕೆ 625 ಅಂಕಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ಮಾತ್ರ ಆಯ್ಕೆಗೊಂಡಿತ್ತು. ಇನ್ನು ABPM ಈ ವಾರ ವಿಭಾಗಕ್ಕೆ 98.04, GDS 98.56, ಇನ್ನು OBC ABPMನಲ್ಲಿ 98.08, GDS ಹುದ್ದೆ 99.02. EWS ವರ್ಗದವರಿಗೆ GDSನಲ್ಲಿ ಮಾತ್ರ ಹುದ್ದೆಗಳನ್ನು ಮೀಸಲಾಗಿ ಇಡಲಾಗಿದ್ದು, ಇಲ್ಲಿ ಕಟಾಪ್ ಅಂಕ 97.76. SC ವಿಭಾಗಕ್ಕೆ ABPMನಲ್ಲಿ 97.44, GDS ಹುದ್ದೆಗೆ 98.05. ಇನ್ನು ST ವರ್ಗದ ಅಭ್ಯರ್ಥಿಗಳಿಗೆ GDS ವಿಭಾಗಕ್ಕೆ 97.92 ಕಟಾಪ್ ಅಂಕಗಳು ನಿಂತಿದ್ದನ್ನು ಅಭ್ಯರ್ಥಿಗಳು ಗಮನಿಸಬಹುದಾಗಿದೆ. ಇನ್ನು ನಾಲ್ಕನೇದಾಗಿ ಚನ್ನಪಟ್ಟಣ ಅಂಚೆ ವಿಭಾಗದಲ್ಲಿ 27 ಹುದ್ದೆಗಳು. ಇಲ್ಲಿ BPM ಮತ್ತು ABPM ಮತ್ತು GDS ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು, ಅನ್ರಿಸರ್ವ್ಡ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು BPM 97.92, ABPM 97.92, GDS 97.92 ಕಟಾಪ್ ಅಂಕಕ್ಕೆ ಆಯ್ಕೆಗೊಂಡಿದ್ದಾರೆ. ಇನ್ನು OBC ಅಭ್ಯರ್ಥಿಗಳು BPM ಹುದ್ದೆಗಳಿಗೆ 98.4, GDS ಹುದ್ದೆಗೆ 99.04,
EWS ಅಭ್ಯರ್ಥಿಗಳು 97.44, ABPM ಹುದ್ದೆಗಳು 96.32, SC ವರ್ಗದವರಿಗೆ 97.12, ST ವರ್ಗಕ್ಕೆ 97.28 ಇಷ್ಟು ಕಟಾಪ್ ಅಂಕಗಳು ನಿಂತಿದ್ದು, ಇದಕ್ಕಿಂತಲೂ ಹೆಚ್ಚಿನ ಅಂಕಗಳನ್ನು ಪಡೆದುಕೊಂಡಂತಹ ಅಭ್ಯರ್ಥಿಗಳು ಆಯ್ಕೆ ಪಟ್ಟಿ 1ರಲ್ಲಿ ಆಯ್ಕೆಗೊಂಡಿದ್ದು, ತದನಂತರ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಗೆ 40ಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ನಡೆಯುತ್ತಿದ್ದು, ಇಲ್ಲಿ BPM, ABPM ಮತ್ತು GDS ಹುದ್ದೆಗಳು ಅನ್ರಿಸರ್ವ್ಡ್. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು BPMನಲ್ಲಿ 98.72, ABPMನಲ್ಲಿ 97.44, GDSನಲ್ಲಿ 97.6, ವರ್ಗಕ್ಕೆ 98.08, ABPMನಲ್ಲಿ 97.76, GDSನಲ್ಲಿ 99.2. EWS ವರ್ಗದ ಅಭ್ಯರ್ಥಿಗಳ ಕಟಾಪ್ ಅಂಕಗಳು 96.96, ABPM 96.64, GDS 96.06. SC ವರ್ಗದ ಅಭ್ಯರ್ಥಿಗಳ ಕಟಾಪ್ ಅಂಕಗಳು 97.28, BPM ಹುದ್ದೆಗಳಿಗೆ 97.44, ABPM ಹುದ್ದೆಗಳಿಗೆ ಕಟಾಪ್ ಅಂಕಗಳು ನಿಂತಿವೆ. ST ವರ್ಗದವರಿಗೆ 97.28 BPM ಹುದ್ದೆಗಳು, ABPM ಹುದ್ದೆಗಳಿಗೆ 97.28 ಕಟಾಪ್ ಅಂಕಗಳು ನಿಂತಿದ್ದು, ಇನ್ನು 6ನೇದಾಗಿ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಹುದ್ದೆಗಳ ನೇಮಕಾತಿ ಕಟಾಪ್ ಅಂಕಗಳ ಮಾಹಿತಿ ಈ ರೀತಿಯಾಗಿ ಇದ್ದು, UR 98.72, ABPM 98.56, GDS 98.04, OBC ಅಭ್ಯರ್ಥಿಗಳಿಗೆ 98.4, ABPM ಹುದ್ದೆಗಳಿಗೆ 98.04, GDS ಹುದ್ದೆಗಳಿಗೆ 99.04. ಇನ್ನು EWS ವರ್ಗದ ಅಭ್ಯರ್ಥಿಗಳಿಗೆ 97.44 BPM ಹುದ್ದೆಗಳಿಗೆ ಕಟಾಪ್ ನಿಂತಿದ್ದು, ABPM ಹುದ್ದೆಗೆ 97.44, SC ವಿಭಾಗದವರಿಗೆ 97.6 BPM ಹುದ್ದೆಗಳಿಗೆ ಕಟಾಪ್ ಅಂಕಗಳು ನಿಂತಿದ್ದು, ST ವರ್ಗಕ್ಕೆ 99.52 BPM ಹುದ್ದೆಗಳಿಗೆ ಕಟಾಪ್ ಅಂಕಗಳು ನಿಂತಿದ್ದು ಅಭ್ಯರ್ಥಿಗಳು ಗಮನಿಸಬಹುದಾಗಿದೆ. ಹಾಸನ ಜಿಲ್ಲೆಯ ಕಟಾಪ್ ಅಂಕಗಳ ಮಾಹಿತಿ BPM, ABPM ಮತ್ತು GDS. ಇಲ್ಲಿ UR ಅನ್ರಿಸರ್ವ್ಡ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು BPM ಹುದ್ದೆಗಳಿಗೆ 98.08, ABPM ಹುದ್ದೆಗಳಿಗೆ 97.76, GDS ಹುದ್ದೆಗಳಿಗೆ 97.92. EWS ವರ್ಗದ ಅಭ್ಯರ್ಥಿಗಳಿಗೆ BPM ಹುದ್ದೆಗಳು 98.08, ABPM 97.6, GDS 97.76 ಕಟಾಪ್ ಅಂಕಗಳು ನಿಲ್ಲಲ್ಪಟ್ಟಿವೆ. ಇನ್ನು SC ವರ್ಗಕ್ಕೆ ABPMನಲ್ಲಿ ಮಾತ್ರ ಹುದ್ದೆಗಳನ್ನು ಮೀಸಲಾಗಿ ಇಡಲಾಗಿದ್ದು 97.44 ಅಂಕಗಳಿಗೆ ಇಲ್ಲಿ ಕಟಾಪ್ ಅಂಕವನ್ನು ನಿಲ್ಲಿಸಲಾಗಿದೆ. ST ವರ್ಗದ ಅಭ್ಯರ್ಥಿಗಳಿಗೆ BPM ವಿಭಾಗದಲ್ಲಿ 97.76, ABPM ವಿಭಾಗದಲ್ಲಿ 98.24, GDS ವಿಭಾಗದಲ್ಲಿ 97.6. ಕಾರವಾರ ಅಂಚೆ ಇಲಾಖೆಯಲ್ಲಿ ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು, UR 98.24, ABPM 97.92, GDS 98.08, OBC 97.76, ABPM 98.88, GDS 97.6. EWS ವರ್ಗದವರಿಗೆ 97.6, GDS ವಿಭಾಗದಲ್ಲಿ 97.44, SC ವಿಭಾಗಕ್ಕೆ 98.88, ABPM 96.48, ST ವಿಭಾಗದಲ್ಲಿ 97.44, ABPM ವಿಭಾಗದಲ್ಲಿ 96.8. ಕೊಡಗು ಜಿಲ್ಲೆಯ ಮಾಹಿತಿ UR 98.24, ABPM 97.28, GDS 97.44, OBC 97.76, ABPM 97.12, GDS 97.12. EWS 97.28, ABPM 96.48, SC 97.28, GDS 96.48,
ST ವರ್ಗದವರಿಗೆ 97.44, ABPM 96.8. ಕೋಲಾರ ಜಿಲ್ಲೆಯಲ್ಲಿ 45 ಹುದ್ದೆಗಳ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು BPM, ABPM ಮತ್ತು GDS. UR ವರ್ಗದವರು 99.2, ABPM 98.72, GDS 98.56, OBC ವರ್ಗ 98.72, ABPM 99.68, GDS 98.4. EWS ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಕಟಾಪ್ ಅಂಕಗಳು ಈ ರೀತಿಯಾಗಿ ಇದ್ದು 97.6, 96.64, 96.32. SC ವರ್ಗದವರದ್ದು 97.08, 98.56. ಇನ್ನು ಮಂಡ್ಯ ಜಿಲ್ಲೆಯ ನೇಮಕಾತಿ ವಿವರ. BPM UR ಅಭ್ಯರ್ಥಿಗಳು 99.2, ABPM 98.08, GDS 98.4. OBC ಅಭ್ಯರ್ಥಿಗಳು 99.04, 97.92, 98.08. EWS ಅಭ್ಯರ್ಥಿಗಳು 98.72, GDS ಅಭ್ಯರ್ಥಿಗಳು 96. SC ವರ್ಗದ ಅಭ್ಯರ್ಥಿಗಳು 98.4, ABPM 98.4, GDS 98.88. ST ವರ್ಗದ ಅಭ್ಯರ್ಥಿಗಳು BPM ವಿಭಾಗಕ್ಕೆ 97.44, GDS ವಿಭಾಗಕ್ಕೆ 98.72. ನಂಜನಗೂಡು ಅಂಚೆ ಇಲಾಖೆಯ ವ್ಯಾಪ್ತಿಯಲ್ಲಿ ನೇಮಕಾತಿಯ BPM, ABPM ಹುದ್ದೆಗಳ ನೇಮಕಾತಿಗೆ UR ಅಭ್ಯರ್ಥಿಗಳು 97.76, ABPM 97.6, OBC ಅಭ್ಯರ್ಥಿಗಳು 97.06, ABPM 97.08, EWS ಅಭ್ಯರ್ಥಿಗಳು 97.44, SC ಅಭ್ಯರ್ಥಿಗಳು 97.6, SC ಅಭ್ಯರ್ಥಿಗಳು 98.08. ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ನೇಮಕಾತಿಯ ಕಟಾಪ್ ಅಂಕಗಳು UR 98.08, ABPM 97.92, GDS 98.4, OBC 98.04, ABPM 97.92, EWS 98.8, ABPM 97.76, SC 97.6, ABPM 97.6. ಇನ್ನು ST 98.4, 97.92, GDS ವಿಭಾಗ 97.6. ಪುತ್ತೂರು ಇಲಾಖಾ ವ್ಯಾಪ್ತಿಯಲ್ಲಿ ನೇಮಕಾತಿಯ ಕಟಾಪ್ ಅಂಕಗಳು BPM, ABPM ಮತ್ತು GDS. ಇದರಲ್ಲಿ UR ಅನ್ರಿಸರ್ವ್ಡ್ ಸಾಮಾನ್ಯ ವರ್ಗದವರಿಗೆ 98.08, 97.64, 97.76, OBC 97.76, ABPM 97.44, GDS 97.28, EWS 96.08, ABPM 96.8, SC 97.12, 96.96, GDS 96.8. ST GDSಗೆ ಮಾತ್ರ ಮೀಸಲಾಗಿ ಇದ್ದು 97.12 ಅಂಕಗಳು. ಇನ್ನು ತುಮಕೂರು ಜಿಲ್ಲಾ UR ಅನ್ರಿಸರ್ವ್ಡ್ BPM ಹುದ್ದೆಗೆ 99.42 ಕಟಾಪ್ ಅಂಕ, ABPM 98.4, OBC 98.4, ABPM 98.24, EWS 98.24, 97.44, SC 98.4, ABPM 98.24, ST ವರ್ಗದವರಿಗೆ 99.4, ABPM 98.08. ಇಷ್ಟು ನೇಮಕಾತಿ ಜಿಲ್ಲಾವಾರು ಮತ್ತು ಅಂಚೆ ಇಲಾಖೆವಾರು ಕಟಾಪ್ ಅಂಕಗಳು ಅಂಚೆ ಇಲಾಖೆಯ ಆಯ್ಕೆ ಪಟ್ಟಿ 1ರಲ್ಲಿ ನಿಂತಿದ್ದು, 2ನೇ ಆಯ್ಕೆ ಪಟ್ಟಿಯಲ್ಲಿ ಇದಕ್ಕಿಂತಲೂ ಕೆಳಗೆ ತಮ್ಮ ಕಟಾಪ್ ಅಂಕಗಳು ನಿಲ್ಲಬಹುದಾಗಿದ್ದು, 2ನೇ ಆಯ್ಕೆ ಪಟ್ಟಿಯಲ್ಲಿ ನಿರೀಕ್ಷೆ ಇರತಕ್ಕಂತಹ ಅಭ್ಯರ್ಥಿಗಳಿಗೆ ಈ ಒಂದು ಕಟಾಪ್ ಅಂಕಗಳು ತಮಗೆ ಅನುಕೂಲಕರ ಮಾಹಿತಿ ಅನ್ನೋದನ್ನು ನಾನು ಭಾವಿಸ್ತಾ ಇದ್ದೀನಿ. ಹಾಗಾಗಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಏಪ್ರಿಲ್ 1ನೇ ವಾರದಲ್ಲಿ ಪ್ರಕಟಗೊಳ್ಳತಕ್ಕಂತಹ ಆಯ್ಕೆ ಪಟ್ಟಿ 2ರಲ್ಲಿ ತಮ್ಮ
ಆಯ್ಕೆ ಪಟ್ಟಿಯನ್ನು ಗಮನಿಸಬೇಕಾಗಿದ್ದು, ಈ ಒಂದು ಕಟ್ ಆಫ್ ಅಂಕಗಳ ಮಾಹಿತಿ ತಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿತ್ತು. ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಮಾಹಿತಿಯನ್ನು ಅರ್ಜಿ ಸಲ್ಲಿಸಿದ ಪ್ರತಿಯೊಬ್ಬ ಅಭ್ಯರ್ಥಿಗಳಿಗೂ ಶೇರ್ ಮಾಡಿ, ಯಾರಿಗಾದರೂ ಈ ಮಾಹಿತಿ ಉಪಯೋಗ ಆಗ್ಬೋದು. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರ್ರಿ. ಎಲ್ಲರಿಗೂ